ಕೈ ಕೊಟ್ಟ ಇಂಡಿಗೋ ಏರಿಕೆಯಾಯಿತು ಟಿಕೆಟ್ ದರ. ಇದೇ ಪರದಾಟವನ್ನೇ ಬಂಡವಾಳ ಮಾಡಿಕೊಂಡ್ರ ಬೇರೆ ಏರ್ಲೈನ್ಸ್ ಕಂಪನಿಯವರು. ವಿಮಾನ ಟಿಕೆಟ್ ದರ ನೋಡಿ ಪ್ರಯಾಣಿಕರು ಬೆಚ್ಚಿ ಬೀಳ್ತಿದ್ದಾರೆ. 20,000ದಿಂದ 75,000ದವರೆಗೆ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗ್ತಿದೆ. ಇಂಡಿಗೋದ ಪರಿಸ್ಥಿತಿ ಈ ರೀತಿಯಾದಂತಹ ಸಂದರ್ಭದಲ್ಲಿಯೇ ಬೇರೆ ಏರ್ಲೈನ್ಸ್ ಕಂಪನಿಗಳು ಇದನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಇದೇ ಪರದಾಟವನ್ನ ಬಂಡವಾಳವಾಗಿ ಮಾಡಿಕೊಂಡಿದ್ದಾರೆ ಬೇರೆ ಏರ್ಲೈನ್ಸ್ ಕಂಪನಿಗಳು. ಇಂಡಿಗೋ ಈ ರೀತಿಯಾಗಿ ಕೈ ಕೊಟ್ಟಿರುವಂತಹ ಸಂದರ್ಭದಲ್ಲಿಯೇ ಬೇರೆ ಏರ್ಲೈನ್ಸ್ ಕಂಪನಿಗಳು ಇದನ್ನೇ ದುರುಪಯೋಗ ಪಡಿಸ್ಕೊಳ್ತಿದೆ. ಪ್ರಯಾಣಿಕರು ವಿಮಾನಗಳದ್ದು ಇಲ್ಲದೆ ತಾವು ಹೋಗಬೇಕಾದಂತಹ ಸ್ಥಳಕ್ಕೆ ಹೋಗಲಾಡದೆ 5ನೇ ದಿನವೂ ಕೂಡ ಪರದಾಟವನ್ನ ಮುಂದುವರೆಸಿದ್ದಾರೆ. ಈ ಸಂದರ್ಭದಲ್ಲಿ ಬೇರೆ ಏರ್ಲೈನ್ಸ್ ಕಂಪನಿಗಳು ಬೇರೆ ವಿಮಾನಗಳ ವ್ಯವಸ್ಥೆ ಮಾಡಿದ್ರು ಕೂಡ ಅವರ ಒಂದು ಸಂದರ್ಭವನ್ನ ಪ್ರಯಾಣಿಕರ ಸಂದರ್ಭವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. 20,000ದಿಂದ 75,000ದವರೆಗೆ ಟಿಕೆಟ್ ದರವನ್ನ ಹೆಚ್ಚಿಸಲಾಗ್ತಿದೆ. ಯಾವುದೋ ತಮ್ಮ ಅನಿವಾರ್ಯ ಕೆಲಸಗಳಿಗಾಗಿ ಅಗತ್ಯ ಕೆಲಸಗಳಿಗಾಗಿ ಪ್ರಯಾಣಿಕರು ಹೋಗಲೇಬೇಕಾದಂತಹ ಸಂದರ್ಭದಲ್ಲಿ ಇಷ್ಟು ದುಬಾರಿ ಮೊತ್ತವನ್ನ ಫ್ಲೈಟ್ಗೆ ಕೊಟ್ಟು ಹೋಗ್ತಿರುವಂತಹ ಈ ಸಂದರ್ಭವನ್ನ ನಿಜವಾಗ್ಲೂ ಬೇರೆ ಏರ್ಲೈನ್ಸ್ ಕಂಪನಿಗಳು ಇಲ್ಲಿ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಇಂಡಿಗೋ ಅಂತೂ ಯಾವುದೇ ವ್ಯವಸ್ಥೆಗಳನ್ನ ಮಾಡ್ತಿಲ್ಲ, ಯಾವುದೇ ನಿರೀಕ್ಷಿತ ಉತ್ತರಗಳನ್ನ ವ್ಯವಸ್ಥೆಗಳನ್ನ ಪ್ರಯಾಣಿಕರಿಗೋಸ್ಕರ ಮಾಡ್ತಿಲ್ಲ. ಆದ್ರೆ ಬೇರೆ ಏರ್ಲೈನ್ಸ್ ಕಂಪನಿಗಳು ಇದನ್ನೇ ದುರುಪಯೋಗ ಮಾಡಿಕೊಂಡು ಇದೇ ಸನ್ನಿವೇಶವನ್ನ ಬಳಸ್ಕೊಂಡು 75,000ವರೆಗೂ ಕೂಡ ರೂಪಾಯಿಗಳನ್ನ ಹೆಚ್ಚಿಸಿ ಫ್ಲೈಟ್ನ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಮೊದಲೇ ತಾವು ಬುಕ್ ಮಾಡಿದಂಥ ವಿಮಾನಗಳು ಸಿಗದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕೇವಲ ಒಂದಿನ ಅಲ್ಲ, 2 ದಿನ ಅಲ್ಲ, 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, ಸುಮಾರು 5 ದಿನಗಳಿಂದ ಇದೇ ರೀತಿಯ ಅವ್ಯವಸ್ಥೆ ಮುಂದುವರೆದಿದೆ. ತಾವು ಬುಕ್ ಮಾಡಿದಂಥ ವಿಮಾನದಲ್ಲಿ ಪ್ರಯಾಣ ಮಾಡಲು ಆಗದೆ ಪ್ರಯಾಣಿಕರು ಮೊದಲೇ ಗೋಜಿಗೆ ಒಳಗಾಗಿದ್ದಾರೆ, ಮೊದಲೇ ಪರದಾಡ್ತಿದ್ದಾರೆ. ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಇಂಡಿಗೋದವರು ಬೇರೆ ವಿಮಾನಗಳ ವ್ಯವಸ್ಥೆಯನ್ನಾದರೂ ಮಾಡ್ತಾರಾ ಅಂತ ಕಾದು ನೋಡಿದ್ರು, ಅದು ಕೂಡ ಈಗ ಸಾಧ್ಯವಾಗ್ತಿಲ್ಲ. ಇಂಥ ಸಂದರ್ಭದಲ್ಲಿಯೇ ಬೇರೆ ಏರ್ಲೈನ್ಸ್ ಅವರು ಇದೇ ಸನ್ನಿವೇಶವನ್ನ ಇದೇ ಸಂದರ್ಭವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಖಂಡಿತವಾಗಿಯೂ ಹಾಗೆ ನೋಡಿದ್ರೆ ಇಂಡಿಗೋ ಏರ್ಲೈನ್ಸ್ ಅವರೇ ಬೇರೆ ವ್ಯವಸ್ಥೆಗಳನ್ನ ಮಾಡಿ ಪ್ರಯಾಣಿಕರು ಹೋಗಬೇಕಾಗಿದ್ದಂತಹ ಸ್ಥಳಕ್ಕೆ ಕರೆದೊಯ್ಯಬೇಕಾಗಿತ್ತು. ಬೇರೆ ವಿಮಾನಗಳ ವ್ಯವಸ್ಥೆಯೂ ಇಲ್ಲಿ ಆಗಬೇಕಾಗಿತ್ತು. ಆದರೆ ಅವರು ಕೂಡ ಯಾವುದೇ ಉತ್ತರಗಳನ್ನ ಕೊಡ್ತಿಲ್ಲ, ಯಾವುದೇ ವ್ಯವಸ್ಥೆಗಳನ್ನೂ ಮಾಡ್ತಿಲ್ಲ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗ್ತಾನೆ ಇದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಪ್ರಯಾಣಿಕರು ಗೋಳು ತೋಡ್ಕೊಳ್ತಿದ್ದಾರೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಗೋಳಾಟವನ್ನ ಕೇಳಲಿಕ್ಕೆ ಯಾರೂ ಮುಂದಾಗ್ತಾ ಇಲ್ಲ. ವಿದೇಶದಿಂದ ಬರುವ ಲಗೇಜ್ಗಾಗಿ ಕಾಯ್ತಿದ್ದಾರೆ. ಕನೆಕ್ಟಿಂಗ್ ಫ್ಲೈಟ್ನಲ್ಲಿ ಲಗೇಜ್ಗಳು ಬರಬೇಕಿತ್ತು, ಬಂದು ಒಳಗಡೆ ಲಾಕ್ ಆಗಿದೆ. ಅತ್ತ ಫ್ಲೈಟ್ ಇಲ್ಲ, ಇತ್ತ ಲಗೇಜ್ ಕೂಡ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ದಟ್ಟಣೆ ಮುಂದುವರಿತಾನೆ ಇದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಇದೇನ್ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಈ ರೀತಿಯ ಜನದಟ್ಟಣೆ ಏರ್ಪೋರ್ಟ್ನಲ್ಲಿ ಮುಂದುವರೆದೆ ಪ್ರಯಾಣಿಕರ ಗೋಳಾಟ ಸಹಜವಾಗಿಯೇ ಮುಂದುವರೆದಿರುತ್ತೆ. ನಾವೆಲ್ಲೋ ಕೇಳಿರ್ತೀವಿ ಲಗೇಜ್ ಅಲ್ಲಿ ಇಲ್ಲಿ ಮಿಸ್ಸಿಂಗ್ ಆಯ್ತು, 1-2 ಗಂಟೆ ಮಿಸ್ಸಿಂಗ್ ಆಯ್ತು, ಕಾದಿದೀವಿ ಬಂತು ಅಂತ. ಆದ್ರೆ ಸುಮಾರು 5 ದಿನಗಳಾಯ್ತು ಲಗೇಜ್ ಒಳಗಡೆನೆ ಲಾಕ್ ಆಗಿದೆ. ಲಗೇಜ್ಗಳನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಅಲ್ಲಿ ಪರದಾಡಬೇಕಾದಂತಹ ಪರಿಸ್ಥಿತಿ ಇದೆ. ಈ ಜನದಟ್ಟಣೆ ಮುಂದುವರೆದಿದ್ದು 5ನೇ ದಿನ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಜನ ಇದ್ದಾರೆ. ಬಸ್ ಸ್ಟ್ಯಾಂಡ್ ಅಂತಾಗಿದೆ ಭಾಗಶಃ ಈ ಏರ್ಪೋರ್ಟ್. ಹಾಗಾಗಿ ಅವರಿಗೆ ಸಿಗಬೇಕಾದಂತಹ ತಮ್ಮ ಲಗೇಜ್ಗಳು ಸಿಗ್ತಿಲ್ಲ. ಜೊತೆಗೆ ಕನೆಕ್ಟಿಂಗ್ ಫ್ಲೈಟ್ ನಲ್ಲಿ ಬರಬೇಕಾದಂತಹ ಲಗೇಜ್ ಕೂಡ ಅವರಿಗೆ ಲಭ್ಯವಾಗ್ತಿಲ್ಲ. ಅತ್ತ ಫ್ಲೈಟ್ ಇಲ್ಲ, ಇತ್ತ ಲಗೇಜ್ ಕೂಡ ಇಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ.
ಲಗೇಜ್ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಫ್ಲೈಟ್ ಕ್ಯಾನ್ಸಲ್ ಆಗ್ತಿದೆ. ಲಗೇಜ್ಗಾಗಿ ಕಾದು ಕುಳಿತಿರುವಂತಹ ಪ್ರಯಾಣಿಕರಿಗೆ ಇನ್ಫಾರ್ಮೇಶನ್ನೇ ಇಲ್ಲ, ಕನ್ಫರ್ಮೇಶನ್ ಇಲ್ಲ. ಏರ್ಪೋರ್ಟ್ ನಲ್ಲಿ ಸರದಿ ಸಾಲಿನಲ್ಲಿ ನಿಂತಿರುವಂತಹ ಪ್ಯಾಸೆಂಜರ್ಸ್. ಪ್ರಯಾಣಿಕರಿಗೆ ಇಂಡಿಗೋ ಕಡೆಯಿಂದ ಸರಿಯಾದ ಮಾಹಿತಿ ಸಿಗ್ತಿಲ್ಲ. ಅದಕ್ಕೆ ನಾವು ಕ್ಯೂನಲ್ಲಿ ನಿಂತಿದ್ದೇವೆ ಅಂತ ಪ್ರಯಾಣಿಕರು ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ. ಡಿಪಾರ್ಚರ್ 3-4 ಮುಂದೆ ಹೆಚ್ಚಿದ ಪ್ರಯಾಣಿಕರ ಜನದಟ್ಟಣೆ. ಸಾಕಷ್ಟು ಜನದಟ್ಟಣೆ ಆಗಿರುವಂಥದ್ದು ನೀವು ನೋಡ್ತಿರ್ಬೋದು. ಕ್ಯೂನಲ್ಲಿ ನಿಂತು ಅಲ್ಲಿ ಜನದಟ್ಟಣೆಯ ಮಧ್ಯೆ ಜನರು ಇಂಡಿಗೋಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇನ್ನೂ ಕೂಡ ಇಂಡಿಗೋದಿಂದ ಯಾವುದೇ ಒಂದು ಸ್ಪಷ್ಟನೆ ಸಿಗ್ತಿಲ್ಲ. ಈ ರೀತಿ ಆಗುತ್ತೆ, ನೀವು ನಿರೀಕ್ಷೆ ಮಾಡಿ, ಅಥವಾ ಫ್ಲೈಟ್ಸ್ಗಳು ಇನ್ನು ಓಡೋದೇ ಇಲ್ಲ, ಕ್ಯಾನ್ಸಲ್ ಆಗ್ತಿವೆ, ಯಾವ ಒಂದು ಸ್ಪಷ್ಟನೆಯೂ ಕೂಡ ಇಂಡಿಗೋ ಏರ್ಲೈನ್ಸ್ ಇಂದ ಇಲ್ಲಿ ಸಿಗ್ತಿಲ್ಲ. ಪ್ರಯಾಣಿಕರಿಗೆ ಆ ಕಡೆ ಕನ್ಫರ್ಮೇಷನ್ನೂ ಇಲ್ಲ, ಯಾವ ಉತ್ತರಗಳೂ ಇಲ್ಲ. ಹಾಗೂ ತಮ್ಮ ಲಗೇಜ್ಗಾಗಿ ಅವರು ಕಾಯ್ದುಕೊಂಡು ನಿಂತಿದ್ದಾರೆ. ಲಗೇಜ್ಗಳು ಹ್ಯಾಂಡ್ ಓವರ್ ಆದ್ಮೇಲೆ ಫ್ಲೈಟ್ ಕ್ಯಾನ್ಸಲ್ ಆಗ್ತಿದೆ ಅಂದ್ರೆ ಪ್ರಯಾಣಿಕರ ಪರಿಸ್ಥಿತಿ ಏನಾಗಬೇಕು? ಈ ಕಡೆ ಇನ್ಫಾರ್ಮೇಶನ್ ಕೊಡ್ತಿಲ್ಲ, ಆ ಕಡೆ ಕನ್ಫರ್ಮೇಷನ್ ಸಿಗ್ತಿಲ್ಲ. ಇಂಡಿಗೋ ಯಾವ ಉತ್ತರಗಳನ್ನು ಕೊಡ್ತಾ ಇಲ್ಲ. ಇಡೀ ಭಾರತದಾದ್ಯಂತ ಪ್ರಮುಖ ನಗರಗಳಲ್ಲಿ ವಿಮಾನ ಹಾರಾಟ ರದ್ದಾಗಿರುವಂಥದ್ದು. ಎಷ್ಟು ಪ್ರಮುಖ ಕೆಲಸಗಳಿಗೆ ಹೋಗಬೇಕಾದಂತಹ ಜನ ಬಸ್ ಸ್ಟ್ಯಾಂಡ್ ರೀತಿ ಏರ್ಪೋರ್ಟ್ನಲ್ಲಿ ಸೇರಿದ್ದಾರೆ. ಜನದಟ್ಟಣೆ ದಟ್ಟವಾಗ್ತಿದೆ. ಸತತ 5ನೇ ದಿನ ಈ ಒಂದು ಅವ್ಯವಸ್ಥೆ ಮುಂದುವರೆದಿರುವಂಥದ್ದು. ಈ ಬಗ್ಗೆ ಇಂಡಿಗೋ ಯಾವ ಒಂದು ಸ್ಪಷ್ಟನೆಯನ್ನು ಕೊಡ್ತಿಲ್ಲ. ಅವ್ರು ಏನು ಮೆಸೇಜ್ ಕಳಿಸ್ತಾ ಇಲ್ಲ. ಈಗ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡಿದ್ದಾರೆ, ಇಲ್ಲಿ ಬಂದು ನೋಡಿದ್ರೆ ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟೊತ್ತಾಗೋದು ಏನಂತ ಯಾವುದು ಹೇಳ್ತಾ ಇಲ್ಲ ಸರ್. ಎಷ್ಟು ಟೈಮ್ ಹಿಡಿತದೆ ಏನು ಅಂತ ಹೇಳ್ತಾ ಇಲ್ಲ. 11 o'clock ಫ್ಲೈಟ್ ಇದೆ, ಅದೀಗ ಕೇಳಿದ್ರೆ ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಕೊಡ್ತಾ ಇದ್ದಾರೆ. ಬಟ್ ನೆನ್ನೆ ಮನೆಗಿಂತ ಪರವಾಗಿಲ್ಲ ಅನ್ಸುತ್ತೆ. ಈಗ ಟೀ ಕಾಫಿ ಅದೆಲ್ಲ ಕೊಡ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಫ್ಲೈಟು ಓಲ್ಡ್ ಅಂತ ಹೇಳ್ತಾ ಇದ್ದಾರೆ. ನಾನು ಅಯೋಧ್ಯೆ ಹೋಗ್ಬೇಕೀಗ, ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಅಯೋಧ್ಯೆಯಿಂದ ನೆಕ್ಸ್ಟ್ ಅಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಮಗನ ನೋಡೋಕೆ ಹೋಗ್ತಾ ಇದ್ದೀನಿ. ಹೌದು ಸರ್, ಹೌದು. ಇಬ್ಬರು, ನಾನು ಮಿಸ್ಸಸ್ ಇಬ್ಬರು ಹೋಗ್ತಾ ಇದ್ದೀವಿ. ಹೌದು ಹೌದು. ತುಂಬ ಪ್ರಾಬ್ಲಮ್ ಇದೆ ಸರ್. ಈಗ ನಾನು 200 ಕಿಲೋಮೀಟರ್ ಮೈಸೂರಿಂದ ಬಂದಿರೋದು. ನಾನೀಗ 200 ಕಿಲೋಮೀಟರ್ ಬರಬೇಕೀಗ. ಅವ್ರು ಕ್ಯಾನ್ಸಲ್ ಅಂತ ಅಲ್ಲೇ ಹೇಳಿದರೆ ನಾನು ಅಲ್ಲೇ ಬರ್ತಿರ್ಲಿಲ್ಲ ಆಗ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ಸಂಪರ್ಕದಲ್ಲಿದ್ದಾರೆ. ಎಸ್ ರಾಮು ಅವರೇ, ನಾವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀವಿ, ಹಿರಿಯ ನಾಗರಿಕರೊಬ್ರು ಹೇಳ್ತಿದ್ದಾರೆ, ನಾನು ಅಯೋಧ್ಯೆಗೆ ಹೋಗಬೇಕಿತ್ತು, ದೆಹಲಿಗೆ ಹೋಗಬೇಕಿತ್ತು, ಮಗನನ್ನ ನೋಡಬೇಕಿತ್ತು ಅಂತ. ಇಷ್ಟು ಜನದಟ್ಟಣೆ, ಇಂಡಿಗೋದಿಂದ ಯಾವ ಒಂದು ಉತ್ತರವೂ ಬರ್ತಿಲ್ಲ, ಸ್ಪಷ್ಟನೆಯೂ ಬರ್ತಿದ್ದಿಲ್ಲ. ಏನಿದ್ರ ಬಗ್ಗೆ ಇದೆ ಹೆಚ್ಚಿನ ಅಪ್ಡೇಟ್ಸ್? ಖಂಡಿತವಾಗ್ಲೂ ಮಂಜರಿ, ಏನು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನು ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂಡಿಗೋ ಒಂದು ಸಂಸ್ಥೆಯ ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಏನು ಬಹುತೇಕ ಏನು ಒಂದು ದೇಶ ಮತ್ತು ವಿದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಮತ್ತು ಜಿಲ್ಲೆಗಳಿಗೆ ರಾಜ್ಯಗಳ ವಿವಿಧ ಭಾಗಗಳಿಗೆ ಪ್ರಯಾಣ ಮಾಡುವಂತ ಪ್ರಯಾಣಿಕರಿಗೆ ಒಂದು ಟಿಕೆಟ್ ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಳ್ತಾರೆ, ಡಿಪಾಸಿಟ್ ಮಾಡ್ಕೊಳ್ತಾರೆ, ಯಾವುದೇ ಕಾರಣಕ್ಕೂ ರಿಫಂಡ್ ಮಾಡೋಲ್ಲ. ಮತ್ತೆ ಒಂದು ಹೈದರಾಬಾದ್ ನಿಂದ ಇದ್ದಂಥವ್ರನ್ನ ತಗೊಂಡ್ಬಂದು ಬೆಂಗಳೂರಲ್ಲಿ ಬಿಡ್ತಾರೆ, ಬೆಂಗಳೂರಲ್ಲಿ ಇದ್ದವ್ರನ್ನ ತಗೊಂಡೋಗಿ ಚೆನ್ನೈಯಲ್ಲಿ ಬಿಡ್ತಾರೆ. ಅಲ್ಲಿಂದ ಒಂದು ಪ್ರಯಾಣಿಕರ ಪರದಾಟ ಶುರು ಆಗುತ್ತೆ. ಮತ್ತೆ ಏನು ಈ ಒಂದು ಭಾಗದಲ್ಲಿ ಏನು ಲಗೇಜ್ ಒಂದು ಬುಕ್ ಮಾಡ್ಕೊಂಡಿರ್ತಾರೆ, ಲಗೇಜ್ನು ಕೂಡ ಇವರು ವಾಪಸ್ ಕೊಡೋದಿಲ್ಲ. ಕೊಟ್ಟರು ಸಹಿತ ಈಗ ಒಂದು 4 ಅವರ್ ಆದ್ಮೇಲೆ, 8 ಅವರ್ ಆದ್ಮೇಲೆ, 10 ಅವರ್ ಆದ್ಮೇಲೆ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಇಂಡಿಗೋ ಒಂದು ಇಂಡಿಗೋ ಸಂಸ್ಥೆಯ ಒಂದು ಸಿಬ್ಬಂದಿ ಒಂದು ಉಡಾಪೆ ಉತ್ತರ ನೀಡುವಂಥದ್ದು. ಒಟ್ಟಾರೆಯಾಗಿ ಏನು ಒಂದು ಈ ಆಯಾಮಗಳಲ್ಲೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾದ್ರೂ ಕೂಡ ಈ ವಿಮಾನ ಸಂಸ್ಥೆಯ ಮುಖ್ಯಸ್ಥರಾಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇಲ್ಲ ಕೇಂದ್ರ ಸರ್ಕಾರ ಆಗ್ಬೋದು, ಇದು ಮುಂಚೆ ಮುನ್ನೆಲೆಗೆ ಬಂದು ಇದ್ರ ವಿಚಾರವಾಗಿ ಚರ್ಚೆಗೆ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ತನಕ ಈ ಯಾವ ಒಂದು ಸರ್ಕಾರವೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿರುವಂತ ವಿಪರ್ಯಾಸವೇ ಸರಿ ಅನ್ನುವಂತಾಗಿದೆ. ಒಟ್ಟಾರೆಯಾಗಿ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಗೋಳು ಕೇಳೋರಿಲ್ಲ ಅನ್ನುವಂತ ಮಟ್ಟಕ್ಕೆ ಒಂದು ಈ ಘಟನೆಗಳು ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು ಮಂಜರಿ. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.